ಕೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಫಲಶ್ರುತಿಯ ಸದ್ಯ ನೋಡ್ತಾ ಇದ್ವಿ. ಅದರಲ್ಲಿ 5ನೇ ಪದ್ಯ. ಪ್ರಾಕೃತೋಕ್ತಿಗಳೆಂದು ಬರೆದೆ ಮಹಾಕೃತಜ್ಞರು ಜರಿವರಲ್ಲದೆ ಸ್ವೀಕೃತ ಮಾಡದಲೆ ಬಿಡುವರೆ ಸುಜನರಾದವರು. ಶ್ರೀಕೃತಿಪತಿ ಅಮಲ ಗುಣಗಳು ಈ ಕೃತಿಯೊಳಗುಂಟಾದ ಬಳಿಕ ಪ್ರಾಕೃತವೇ ಸಂಸ್ಕೃತದ ಸಡಗರವೇನು ಸುಜನರಿಗೆ. ಪ್ರಾಕೃತೋತಿಗಳೆಂದು ಅಂದರೆ ಮೂಲ ಪ್ರಾಕೃತ ಸಂಸ್ಕೃತ ಭಾಷೆಯಾಗಿರುವಂತಹ ಅದನ್ನು ಬಿಟ್ಟು ಕನ್ನಡ ಇತ್ಯಾದಿ ಭಾಷೆಗಳಲ್ಲಿದೆ ಅಂತ ಹೇಳಿ ಬರೀದೆ ಇದರಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಹಾಕೃತಜ್ಞರು ಅಂದರೆ ಉಪಕಾರ ಮಾಡಿದ್ದನ್ನು ಯಾರು ಮರಿತಾರೋ ಅವರಿಗೆ ಅಪಕಾರ ಮಾಡುವವರು, ಸ್ವಾಮಿ ಭೃತ್ಯ ಭಾವವನ್ನು ಮರೆತವರು, ಉಂಡ ಮನೆಗೆ 2 ಎಣಿಸುವಂಥವರು. ಇಂತಹ ದುಷ್ಟ ಚೇತನರು ಮಾತ್ರ ಜರಿವರಲ್ಲದೆ ಅವರು ಮಾತ್ರ ಇದನ್ನು ಹೀನೈಸ್ತಾರೆ, ಬಿಡ್ತಾರೆ. ಸುಜನರಾದವರು, ಸಜ್ಜನರು, ಮುಕ್ತಿಯೋಗ್ಯರಾದವರು ಬಹು ಆದರದಿಂದ ಸ್ವೀಕರಿಸುವರು. ಇದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಯಾಕೆ ಅಂತಂದರೆ ಶ್ರೀಕೃತಿಪತಿ ಅಮಲಗುಣ ಮೋಕ್ಷಾದಿ ಸಂಪತ್ತನ್ನು ಕೊಡುವಂತಹ ಕೃತಿನಾಮಕ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಶ್ರೀ ಪ್ರದ್ಯುಮ್ನ ದೇವನ ನಿರ್ದುಷ್ಟವಾದ ಗುಣಗಳು ಪೂರ್ಣಾನಂದಾದಿ ಬಲ ಐಶ್ವರ್ಯ ಸಚ್ಚಿದಾನಂದ ಆತ್ಮಾದಿ ನಿರ್ದೋಷವಾಗಿರುವಂತಹ ಭಗವಂತನ ಅನಂತಾನಂತ ಗುಣಗಳು ಈ ಕೃತಿಯೊಳುಂಟಾದ ಬಳಿಕ ಹರಿಕಥಾಂಸಾರವೆಂಬ ಪ್ರಾಕೃತ ಕೃತಿ ಕಾವ್ಯರೂಪ ರಚನೆಯಲ್ಲಿ ಭಗವದ್ಗುಣಗಳನ್ನೇ ಹೇಳಿದ್ದಾರೆ. ಅಂತಹ ಕೃತಿಯಲ್ಲಿ ಬಳಿಕ ಅಂದ ಮೇಲೆ ಪ್ರಾಕೃತವೇ ಕನ್ನಡ ಭಾಷೆಯೇನು, ಇತರ ಕನ್ನಡ ಕಾವ್ಯಗಳೇ ಸಂಸ್ಕೃತ ಸಡಗರವೇನು. ಸುಜನರಿಗೆ ಹರಿಗುಣಗಾನ ಮಾಡುವಂತಹ ಸಜ್ಜನರಿಗೆ ಸಂಸ್ಕೃತ ಇಲ್ಲ ಅಂತೇನಿಲ್ಲ, ಯಾವ ಭಾಷೆಯಲ್ಲಿದ್ದರೂ ಸಂಭ್ರಮವೇ ಇರುತ್ತೆ. ಯಾವ ಭಾಷೆ ಆದ್ರೇನು ಪರಮಾತ್ಮನ ಗುಣಗಳನ್ನು ಕೀರ್ತಿಸುವವರಿಗೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಸುರರಾದಂತಹ ತತ್ವೇಶ್ವರರು ತತ್ವಾಭಿಮಾನಿ ದೇವತೆಗಳು ನನ್ನಲ್ಲಿ ಕೂತು ಈ ಕೃತಿಯನ್ನು ರಚಿಸಿದ್ದಾದ್ದರಿಂದ ಸಂಸ್ಕೃತ ಅಲ್ಲ ಅನ್ನುವಂತಹ ಸಡಗರವೇ ಅದು ಸಂಸ್ಕೃತವೇ ಆಗಿದೆ ಅಂತ ಹೇಳಿ ತಿಳ್ಕೋಬೇಕು. ಶ್ರುತಿಗೆ ಶೋಭನವಾಗದಡೆ ಜಡಮತಿಗೆ ಮಂಗಳವೀಯದಡೆ ಶ್ರುತಿ ಸ್ಮೃತಿಗೆ ಸಮ್ಮತವಾಗದಿದ್ದಡೆ ನಮ್ಮ ಗುರುರಾಯ ಮಥಿಸಿ ಮಧ್ವಾಗಮ ಪಯೋಧ್ಯ ಕ್ಷಿತಿಗೆ ತೋರಿದ ಬ್ರಹ್ಮವಿದ್ಯಾ ರತರಿಗೇಪ್ಸಿತ ಹರಿಕಥಾಮೃತ ಸಾರವೆನಿಸುವುದು. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಶ್ರುತಿಗೆ ಶೋಭನವಾಗದಡೆ ಇತರ ವೇದಗಳ ಅರ್ಥವನ್ನು ಬೋಧಿಸುವಲ್ಲಿ ವೇದಗಳಿಗೆ ಆ ವೇದದಲ್ಲಿರುವಂತಹ ಭಗವಂತನ ಮಹಿಮೆಯನ್ನು ಹೇಳುವುದರಿಂದ ಶೋಭನ ಆಗದೇ ಇರ್ತದೇನೋ. ನಿಜವಾಗಿ ಇದು ಮಂಗಳಕರವಾಗಿದೆ, ಶ್ರುತಿಗೆ ಒಪ್ಪುವಂಥದ್ದೇ ಆಗಿದೆ. ಶ್ರುತಿ ಸ್ಮೃತಿಗೆ ಸಮ್ಮತವಾಗದಿದ್ದರೆ ವೇದ ಪುರಾಣಾದಿಗಳಿಗೆ ಸಮ್ಮತ ಅಂದರೆ ಒಪ್ಪಿಗೆ ಆಗದೇ ಇದ್ದರೆ, ಅದರ ಅನುಗುಣವಾಗಿ ಇಲ್ಲದೇ ಇದ್ದರೆ ಅಂದರೆ ಹೇಳ್ತಾ ಇದ್ದಾರೆ ಅನುಗುಣವಾಗಿಯೇ ಇದೆ, ಬೇರೆಯಾಗಿಲ್ಲ. ಶ್ರುತಿ ಪುರಾಣಗಳಲ್ಲಿ ಬಂದಿರುವಂತಹ ಪರಮಾತ್ಮನ ಮಹಿಮೆಯಲ್ಲಿ ಹೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಜಡಮತಿಗೆ ಮಂಗಳವೀಯದೊಡೆ ಸಾಧನ ಮಾಡತಕ್ಕಂಥ ಮಂದಮತಿಗಳಾಗಿರುವಂತಹ ಸಾಧನಾನಂತರ ಜ್ಞಾನವೆಂಬ ಮಂಗಳವನ್ನು ಹುಟ್ಟಿಸುವಂತಹ ಮುಕ್ತಿಯೋಗ್ಯಕ್ಕೆ ಸಾಧನವಾಗಿರುವಂತಹ ಸಾಧನ ಜೀವಿಗಳಿಗೆ ಮಂದಾಧಿಕಾರಿಗಳಿಗೆ ಮಂಗಳ ಶೋಭನಕರವಾಗಿರುವಂತಹ ಇದು ಮಂಗಳವನ್ನು ಕೊಟ್ಟೇ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಈ ಗ್ರಂಥವು ಶ್ರುತಿ ಸ್ಮೃತಿಗೆ ಸಮ್ಮತವಾಗಿದ್ದೆ. ಮಂದ ಜನರಿಗೂ ಮಧ್ಯೋತ್ತಮರಿಗೂ ಮತ್ತು ಸುಜ್ಞಾನ ವಿಶೇಷ ಜ್ಞಾನವನ್ನು ಕೊಟ್ಟು ಮಂಗಳವನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗುರುರಾಯ ನನಗೆ ಸಾಕ್ಷಾತ್ ಉಪದೇಶ ಕೊಟ್ಟು ಅಜ್ಞಾನಾಂಧಕಾರವನ್ನು ಕಳೆದು ಸುಜ್ಞಾನವನ್ನು ಕಳೆದವರೇ ಗುರುಗಳು. ಅದರಲ್ಲಿ ಗುರುರಾಜರು ಅಂದರೆ ಶ್ರೇಷ್ಠರಾಗಿರುವಂಥವರು
ಮಧ್ವಾಗಮಪಯೋಬ್ಧಿ ಪಠಿಸಿ. ಇಲ್ಲಿ ಹೇಳ್ತಾ ಇದ್ದಾರೆ, ಆನಂದದಾಯಕವಾಗಿರುವಂಥ ಶ್ರೀಮದ್ ಆನಂದ ತೀರ್ಥರೇ ರಚಿಸಿರುವಂತಹ ಪಂಚರಾತ್ರಾಗಮಾದಿ ಶಾಸ್ತ್ರಗಳಿಗೆ ಸಮ್ಮತವಾಗಿರುವಂತಹ ಪಯೋಬ್ಧ್ಯ ಮತ್ತು ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಹೊಳಿಸಿ ಅಮೃತವನ್ನು ತೆಗೆದು ದೇವತೆಗಳಿಗೆ ಪಾನ ಮಾಡಿಸಿದಂತೆ ನಮ್ಮ ಗುರುಗಳಾಗಿರುವಂತಹ ಜಗನ್ನಾಥ ದಾಸರು ಬ್ರಹ್ಮವಿದ್ಯಾರತ್ತರಿಗೀಪ್ಸಿತ ಗುಣಪೂರ್ಣನಾಗಿರುವಂತಹ ಪರಬ್ರಹ್ಮನನ್ನು ತಿಳಿದುಕೊಳ್ಳಲು ವೇದವಿದ್ಯಾ ಆಸಕ್ತರಾಗಿರುವಂತಹ ಭಗವದ್ಭಕ್ತರಿಗೆ ಈಪ್ಸಿತ ಪರಬ್ರಹ್ಮನನ್ನು ಹೊಂದಲು ಇಚ್ಛಿಸುವವರಿಗೆ ಆಕಾಂಕ್ಷೆಯುಳ್ಳವರಿಗೆ ಕ್ಷಿತಿಗೆ ತೋರಿ ಜಗತ್ತಿಗೆ ತೋರಿದಾರಿದ್ದಾರೆ. ಬುದ್ಧಿಯಲ್ಲಿರುವಂತಹ ಭಕ್ತರಿಗೆ ತೋರಿದ್ದಾರೆ ಅಂದರೆ ಗ್ರಂಥರೂಪರಿಂದ ಅದನ್ನು ರಚನೆ ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದೆಂದರೆ ಹರಿಕಥಾಂಸಾರವೆನಿಸುವುದೇ. ಹರಿಬಿಂಬ ರೂಪಿಯಾಗಿರುವಂತಹ ಪರಮಾತ್ಮನ ಗುಣ ಲೀಲಾಕಥ ರೂಪವಾಗಿರುವಂತಹ ಇದು ಅಮೃತ ಸಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲಿ ಇದು ಅಮೃತವೇ, ಹರಿಕಥಾಮೃತ ಸಾರ ಅಂತ ಹೇಳ್ತಾ ಇದ್ದಾರೆ. ಅಂತಹ ಈ ಹರಿಕಥಾಂಸಾರವನ್ನು ಭಕ್ತರಿಗೆ ತೋರಿಸಿದ್ದಾರೆ ನಮ್ಮ ಗುರುಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಭಕ್ತಿವಾದದಿ ಪೊಳೆದಬನೆಂಬ ಪ್ರಸಕ್ತಿ ಸಲ್ಲದು ಕಾವ್ಯದೊಳು ಪುನರುಕ್ತಿ ಶುಷ್ಕ ಸಮಾಸ ಪದ ವ್ಯತ್ಯಾಸ ಮೊದಲಾದ ಯುಕ್ತಿಶಾಸ್ತ್ರ ವಿರುದ್ಧ ಶಬ್ದ ವಿಭಕ್ತಿ ವಿಷಮಗಳಿರಲು ಜೀವನ್ಮುಕ್ತ ಭೋಗ್ಯವಿದೆಂದು ಸಿರಿಮದನಂತ ಮೆಚ್ಚುವನೇ. ಭಕ್ತಿವಾದದಿ ಪೇಳ್ದನೆಂಬ ಪ್ರಸಕ್ತಿ ಸಲ್ಲದು. ಈ ಕಾವ್ಯ ಕೇವಲ ಭಕ್ತಿ ಭರದಿಂದಲೇ ಹೇಳಿದ್ದಾರಂತ ಅನ್ಕೋಬೇಡ್ರಿ. ಪ್ರಸಕ್ತಿ ಪ್ರಸಂಗ ಸಲ್ಲದು, ಹಾಗಲ್ಲ. ಈ ಕಾವ್ಯದಲ್ಲಿ ಈ ಹರಿಕಥಾಂಸಾರವೆಂಬ ಮಹಾಕಾವ್ಯಮಯವಾಗಿರುವಂತಹ ಛಂದೋಬದ್ಧಮಯವಾಗಿರುವಂಥ ಈ ಗ್ರಂಥದಲ್ಲಿ ಪುನರುಕ್ತಿ ಮತ್ತೆ ಹೇಳಿದ್ದನ್ನೇ ಎರಡನೇ ಸಲ ಹೇಳುವುದು ಕಾವ್ಯದ ದೋಷ ಮತ್ತೆ ಹೇಳೋದು ಕಾವ್ಯದ ದೋಷ. ಶುಷ್ಕ ನಿರರ್ಥಕವಾದುದು, ಅರ್ಥವಿಲ್ಲದ ಪದಗಳು ಇಡುವ ಕಾವ್ಯದಲ್ಲಿಯ ದೋಷವು ಮತ್ತು ಸಮಾಸ ಅಂದರೆ ಸಂಧಿ ಪದಗಳು ಮತ್ತು ವ್ಯತ್ಯಾಸಪರ ಅಂತರ ಹೆಚ್ಚು ಕಡಿಮೆಯಾಗಿರುವಂತಹ ಪದ ಜೋಡಣೆ ಇಂಥ ವ್ಯರ್ಥ ಪದಗಳು ಇರುವುದು, ಮತ್ತು ಪುನಃ ಹೇಳುವುದು, ಸಮಾಸಂಧಿಗಳನ್ನು ಒಂದರಲ್ಲೊಂದು ಸೇರಿಸುವುದು, ಸರಿಯಾಗಿರೋದು ಹೆಚ್ಚು ಕಡಿಮೆ ಪದಗಳ ಅಂತರವಿರುವುದು, ಇದೆಲ್ಲ ಕಾವ್ಯದ ದೋಷಗಳು. ಈ ಮಹಾಕಾವ್ಯವಾಗಿರುವಂಥ ಹರಿಕಥಾಮೃತ ಸಾರದಲ್ಲಿ ಇದ್ಯಾವುದೂ ಇಲ್ಲ. ಯುಕ್ತಿಶಾಸ್ತ್ರ ನ್ಯಾಯಶಾಸ್ತ್ರಕ್ಕೆ ವಿರೋಧವಾಗಿರುವಂತಹ ಶಾಸ್ತ್ರ ವೇದಾಂತಕ್ಕೆ ವಿರೋಧವಾಗಿರುವಂತಹ ಶಬ್ದ ಅಂತ ಹೇಳ್ತಾ ಇದ್ದಾರೆ. ವ್ಯಾಕರಣ ಯಾವುದೂ ಇದರಲ್ಲಿ ಇಲ್ಲ. ಇಲ್ಲೆಲ್ಲ ಹಾಗಂತ ತಿಳ್ಕೊಳ್ಳೋರು ಅವರ ಅಜ್ಞಾನಿಗಳು. ಈ ಮಹಾಕಾವ್ಯ ವರ್ಣಾಭಿಮಾನಿ ದೇವತೆಗಳ ಅನುಗ್ರಹದಿಂದ ನಿರ್ಮಿತವಾಗಿದೆ. ಜೀವನ್ಮುಕ್ತ ಭೋಗ್ಯವಿದೆಂದು ಸಜ್ಜೀವಿಗಳಾಗಿರುವಂತಹ ಸಾಧನ ಜೀವಿಗಳಿಗೆ ಸಾಧನಕ್ಕೆ ಕಾರಣವಾಗಿದೆ ಹರಿಕಥಾಂಸಾರ, ಮತ್ತು ಮೋಕ್ಷ ಸುಖಕ್ಕೂ ಕಾರಣವಾಗಿದೆ ಎಂದು ಹೇಳಿಸಿದ ಮಹಾಕಾವ್ಯಕ್ಕೆ, ಇಂತಹ ಕಾವ್ಯಕ್ಕೆ, ಹರಿಕಥಾಂಸಾರ ಎಂಬ ಕಾವ್ಯಕ್ಕೆ ಸಿರಿಮದಂತ ಮೆಚ್ಚುವನೆ. ಸಂಪತ್ಕರನಾಗಿರುವಂತಹ ಅನಂತ ರೂಪಿಯಾಗಿರುವಂತಹ ಪರಮಾತ್ಮ ನಿಜವಾಗಿಯೂ ಮೆಚ್ಚುತ್ತಾನೆ. ಗುರುಗಳ ಅನುಗ್ರಹದಿಂದ ಬರೆಸಿದ ಈ ಕಾವ್ಯ ಕೇವಲ ಭಕ್ತಿಯಿಂದ ಹೇಳಿದ್ದಲ್ಲ. ಅದರಿಂದ ಇದರಲ್ಲಿ ಕಾವ್ಯ ದೋಷಗಳು ಯಾವುದೂ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಕ್ತಿಯಿಂದ ಪರಮಾತ್ಮನ ಅನುಗ್ರಹದಿಂದ ಬರೆದಿರುವಂತಹ ಕಾವ್ಯ ಇದು. ಆಶು ಕವಿಕುಲ ಕಲ್ಪತರು ದಿಗ್ದೇಶವರಿಯಲು ರಂಗನೊಲಮೆಯ ದಾಸಕೂಟಸ್ಥರಿಗೆರೆಗೆ ನಾ ಬೇಡು ಕೊಂಬೆನು ಈ ಸುಲಕ್ಷಣ ಹರಿಕಥಾಮೃತ ಮೀಸಲೆಳೆಯದೆ ಸಾರ ದೀರ್ಘ ದ್ವೇಷಗಳೆರೆಯದಲೆ ಸಲ್ಲಿಸುವುದೆನ್ನ ಭಿನ್ನಪವ ಹೇಳ್ತಾ ಇದ್ದಾರೆ. ಆಶುಕವಿ ಅಂದರೆ ತಕ್ಷಣ ಇದರಿಂದಲೇ ಪದ್ಯವನ್ನು ರಚನೆ ಮಾಡುವರು ಆಶುಕವಿಗಳು. ಇಂತಹ ಆಶುಕವಿಗಳಿಗೆ ಕಲ್ಪತರು ಶ್ರೇಷ್ಠವಾದುದನ್ನು ಕೊಡುವಂತಹ ಕವಿಶ್ರೇಷ್ಠರಾಗಿರುವಂಥವರಿಗೆ ರಂಗನೊಲುಮೆಯ ಶ್ರೀ ರಂಗದೇವರನ್ನು ಒಲಿಸಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹವರಿಗೆ ದಿಗ್ದೇಶವರಿಯಲು ಚತುರ ದಿಕ್ಕುಗಳಲ್ಲಿ ಜಗನ್ನಾಥದಾಸರು ಏಕಾದಶಿ ಹೇಳ್ತಾ ಇದ್ದಾರೆ. ರಂಗೋಲಿ ಹಾಕುವಲ್ಲಿ ಅವರು ಪ್ರಸಿದ್ಧರಂತೆ ಜಗನ್ನಾಥದಾಸರು. ಏಕಾದಶಿ ಜಾಗರದಲ್ಲಿ ಶ್ರೀರಂಗ ಪ್ರತಿಮಾಕ್ಕೆ ಕಿರೀಟವನ್ನು ಹಾಕದಿದ್ದಾಗ ಪೂರ್ಣಯ್ಯನವರು ಕಿರೀಟವೇ ಇಲ್ಲವೆಂದು ವಿಜ್ಞಾಪಿಸಿದಾಗ
ಶ್ರೀರಂಗದಲ್ಲಿ ದೇವರಿಗೆ ಇಂದು ಕಿರೀಟ ಸರಿಪಡಿಸಲು ಕೊಟ್ಟ ಕಾರಣ ಕಿರೀಟ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಜಗನ್ನಾಥದಾಸ್ ಇಲ್ಲೇ ಕೂತ್ಕೊಂಡು. ಆಗ ಅವನು ಪೂರ್ಣಯ್ಯ ಅವ್ರು ಏನು ಮಾಡ್ತಾರಂತೆ, ಶ್ರೀರಂಗಪಟ್ಟಣಕ್ಕೆ ಕುದುರೆ ಸವಾರನ್ನು ಕಳಿಸಿ ನೋಡ್ಕೊಂಬ ಅಂತ ಕಳಿಸ್ತಾರಂತೆ. ಆಗ ಕಿರೀಟ ಸರಿಪಡಿಸಲು ಅಕ್ಕಸಾಲಿಯರಿಗೆ ಕೊಟ್ಟದ್ದೇ ಹಾಕಿಲ್ಲವೆಂದು ಗೊತ್ತಾಗುತ್ತಂತೆ, ಸುದ್ದಿ ಬರುತ್ತಂತೆ. ತ್ರಿಕಾಲದರ್ಶಿಗಳು ಆಗಿದ್ದಾರೆ ಜಗನ್ನಾಥದಾಸರು. ರಂಗನ ಒಲಿಮೆ ಪಾತ್ರರೆಂದು ಕೊಂಡಾಡಿದ್ದಾರೆ. ಇಂತಹ ಹರಿಒಲಿಮೆಗೆ ಪಾತ್ರರಾಗಿರುವಂತಹ ದಾಸವರ್ಯರಿಂದ ರಚಿತವಾಗಿರುವಂತಹ ಸುಲಕ್ಷಣ ಹರಿಕಥಾಮೃತ ಯಾವ ಕಾವ್ಯ ದೋಷಗಳಲ್ಲೂ ಇದರಲ್ಲಿ ಇಲ್ಲ, ದೋಷಾದಿಗಳಿರದೆ ಕೇವಲ ಭಕ್ತಿವಾದದಿಂದಲೇ ಹೇಳಿದ್ದಾರೆ. ಕಾವ್ಯಮಯವು ಛಂದೋಬದ್ಧ ಪ್ರಾಶಸ್ತ್ಯವಿದೆ. ಸಕಲ ಶಾಸ್ತ್ರಾರ್ಥ ಬೋಧಕವಾಗಿರುವಂತಹ 32 ಸಲ್ಲಕ್ಷಣೋಪೇತವಾಗಿರುವಂತಹ ಪರಮಾತ್ಮನ ಲಕ್ಷಣ ಗುಣೋತ್ಕರ್ಷವಾಗಿರುವಂತಹ ಸಲ್ಲಕ್ಷಣ ಕಾವ್ಯದ ಸಾರ ಅಮೃತ ರಸ ಪರಮಾತ್ಮನ ಲೀಲಾದಿ ವರ್ಣೆಯನ್ನು ಮಾಡಿರುವಂತಹ ಮುಖ್ಯವಾದ ರಸ ಪ್ರಮೇಯವನ್ನು ಮೀಸಲೆಳೆಯದೆ ಕೇವಲ ಮುಕ್ತಿಯೋಗ್ಯರಾಗಿರುವಂತಹ ಭಗವದ್ಭಕ್ತರಿಗೆ ಇದು ಕಾದಿಟ್ಟಿದೆ, ಮುಡುಪಾಗಿಟ್ಟಿದ್ದಾರೆ. ಇಂತಹ ಈ ಮೀಸಲನ್ನು ಭಂಗಪಡಿಸದೆ ಮೀಸಲಿಟ್ಟದ್ದನ್ನು ಭಂಗಪಡಿಸಬೇಡ್ರಿ, ಅದನ್ನು ಬೇರೆಯವ್ರಿಗೆ ಕೊಡಲಿಕ್ಕೆ ಹೋಗಬೇಡಿ. ದ್ವೇಷಿಗಳಿಗರಿಯದಲೆ ಬಹುಕಾಲ ತಮ್ಮ ಪ್ರಾಚುರ್ಯ ಹೇಳುವಂತಹ ಪರಮಾತ್ಮನಲ್ಲಿ ಪರಮಾತ್ಮನಲ್ಲಿ ಮತ್ತು ಪರಮಾತ್ಮನ ಭಕ್ತರಲ್ಲಿ ಯಾವಾಗಲೂ ದ್ವೇಷ ಮಾಡುತ್ತಿರುವಂತಹ ತಮೋಯೋಗ್ಯರು, ದೈತ್ಯಾದಿಗಳು, ಹರಿಯಲ್ಲಿ ಕಿಂಚಿತ್ತೂ ಭಕ್ತಿ ಇಲ್ಲದೆ ಇರುವಂತಹ ಕೆಟ್ಟ ಮನುಷ್ಯರಿಗೆ ಎರಬೇಡಿರಿ, ಇದನ್ನು ಹೇಳಲಿಕ್ಕೆ ಹೋಗಬೇಡ್ರಿ. ಹರಿಕಥಾನುಸಾರ ಸವಳು ಭೂಮಿಯಲ್ಲಿ ಬೀಜ ಬಿತ್ತಿದರೆ ಹೇಗೆ ಆ ಬೀಜ ವ್ಯರ್ಥವಾಗಿ ಹೋಗುತ್ತದೆಯೋ ಹಾಗೆ ಹರಿಭಕ್ತರಲ್ಲದೇ ಇರುವಂತಹ ತಮೋಯೋಗ್ಯರಾಗಿರುವಂತಹ ಅಯೋಗ್ಯ ಜೀವರಿಗೆ ಹೇಳಿ ಭಕ್ತರಿಗೆ ಮೀಸಲಾಗಿರುವಂತಹ ಈ ಹರಿಕಥಾನುಸಾರವನ್ನು ಕೆಡಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ದಾಸಕೂಟಸ್ಥರಿಗೆ ಈ ರೀತಿಯಾಗಿ ಬೇಡ್ಕೋತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಎನ್ನ ಭಿನ್ನಪವನ್ನು ಸರಿದು ನನ್ನ ಮಾತನ್ನು ಕೇಳ್ರಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹರಿಯೇ ಮುಖ್ಯ ಬಿಂಬ. ಇವರೆಲ್ಲ ಉಳಿದ ಎಲ್ಲ ಜೀವರು ಪರಮಾತ್ಮನ ಪ್ರತಿಬಿಂಬರು, ಪರಮಾತ್ಮನ ದಾಸರು. ಮಧ್ವಶಾಸ್ತ್ರದ ಮರ್ಮವನ್ನು ಅರಿತು ಅಂತಹ ಅರಿತವರೆಲ್ಲರೂ ದಾಸ ಗುಂಪಿಗೆ ಸೇರಿದವರೆಂಬ ಭಾವದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಭಗವದ್ಭಕ್ತರಾಗಿರುವಂತಹ ದಾಸರ ಗುಂಪಿಗೆ ನಮಸ್ಕರಿಸಿ ಬೇಡುತ್ತೇನೆಂದರೆ ತಮೋಯೋಗ್ಯರಿಗೆ ಈ ಪ್ರಮೇಯ ಗುಟ್ಟನ್ನು ಹೇಳಲಿಕ್ಕೆ ಹೋಗಬೇಡ್ರಿ, ನನ್ನ ಪ್ರಾರ್ಥನೆಯನ್ನು ಕೇಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಾಸಗಳ ಇದೆಲ್ಲ ಈ ಪ್ರಾರ್ಥನೆ ಮನೋಬಯಕೆಯನ್ನು ಮಾಡಿದರೆಂದು ಐತರೋಪನಿಷತ್ ರಹಸ್ಯವನ್ನು ಹೇಳಿದ್ದಾರೆ. ಪ್ರಾಸಗಳ ಪೊಂದಿಸದೆ ಶಬ್ದ ಶ್ಲೇಷಗಳ ಶೋಧಿಸದೆ ದೀರ್ಘ ಹ್ರಾಸಗಳ ಸಲ್ಲಿಸದೆ ಷಟ್ಪದಿ ಗತಿಗೆ ನಿಲ್ಲಿಸದೆ ದೂಷಕರು ದಿನದಿ ಮಾಡುವ ದೂಷಣವೇ ಭೂಷಣಗಳೆಂದು ಉಪದೇಶಗಮ್ಯವು ಹರಿಕಥಾಮೃತ ಸಾರ ಸಾಧ್ಯರಿಗೆ. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಪರಮಾತ್ಮನ ದೀರ್ಘ ದ್ವೇಷಗಳಿಗೆ ಈ ರಹಸ್ಯವನ್ನು ಸರ್ವಥಾ ಎಂದು ಯಾವತ್ತೂ ಹೇಳಿಕ್ಕೆ ಹೋಗಬೇಡ್ರಿ. ಮತ್ತು ಹೇಳ್ತಾ ಇದ್ದಾರೆ, ಈ ಕಾವ್ಯ ಹೇಗಿದೆ ಅಂತಂದರೆ ಭಾಮಿನಿ ಷಟ್ಪದಿಯಲ್ಲಿದೆ. ಆ ಕಾವ್ಯ ಲಕ್ಷಣವಿಲ್ಲ ಅಂತ ಹೇಳಿ ತಿಳ್ಕೊಬೇಡ್ರಿ, ಏನೋ ಬರೆದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಪ್ರಾಸಗಳ ಪೊಂದಿಸಲಿ ಪ್ರತಿ ಚರಣದಲ್ಲಿ ಎರಡನೇ ಅಕ್ಷರ ಅಥವಾ ನಿಯತ ಸ್ಥಳದಲ್ಲಿ ಒಂದೇ ಅಕ್ಷರ ಇಡುವುದಕ್ಕೆ ಪ್ರಾಸ ಅಂತ ಕರೀತಾರೆ. ಅದರಂತೆ ಎರಡನೇ ಅಕ್ಷರ ಯಾವಾಗಲೂ ಒಂದೇ ಇರುತ್ತೆ. ಶಬ್ದ ಶೋಧಿಸದೆ ಒಂದೇ ಶಬ್ದ ಮಾತು ನುಡಿದ ಪದಕ್ಕೆ ಶ್ಲೇಷ ಅಂತ ಕರೀತಾರೆ. ಅಂದರೆ ಎರಡು ಅಲಂಕಾರ ಭೇದಗಳನ್ನು ಪರಿಶೀಲನೆ ಮಾಡದೆ ದೀರ್ಘ ಆಕಾರಾದಿ ಎರಡು ಮಾತ್ರಕ್ಕೆ ಗುರು ಹ್ರಾಸ ದೀರ್ಘ ಕಮ್ಮಿಯಾಗಿ ಮಾಡದೆ ಅವೆಲ್ಲ ಲಕ್ಷಣಗಳಿವೆ. ಈ ಉ ಇವರು ಹಸ್ವ ಅಂತ ಕರೀತಾರೆ. ಲಘು ಇವು ಲಘು ಮಾತ್ರಗಳನ್ನು ಸಲ್ಲಿಸದೆ ಪೂರ್ಣ ಮಾಡಿ ಅಂದರೆ ಸರಿಯಾಗಿ ಮಾಡದೆ ಷಟ್ಪತಿ ಗತಿಗೆ ನಿಲ್ಲಿಸದೆ
ಷಟ್ಪದಿ ಅಂತಂದರೆ 6 ಚರಣವುಳ್ಳಂತಹ ಇರುವುದನ್ನು ಮೆಟ್ಟಲಿಗೆ ನಿಲ್ಲಿಸಿಲ್ಲ ಅಂಥೇಳಿ ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡ್ರಿ. ಮತ್ಸರರು ದೂಷಕರು ದಿನದಿಂದ ಮಾಡುವ ಅಂದರೆ ಮತ್ಸರವುಳ್ಳಂತಹ ದ್ವೇಷವುಳ್ಳಂತಹ ಕಾವ್ಯ ಲಕ್ಷಣವನ್ನು ಅರಿಯದೇ ಇರುವಂತಹ ಸಾಮಾನ್ಯ ಮನುಷ್ಯರು ದಿನದಿ ಮಾಡುವ ನಿತ್ಯದಲ್ಲಿ ನಿಂದ ಮಾಡುವ ದೂಷಣವೇ ಭೂಷಣವೆಂದು, ಅಂತಹ ನಿಂದೆ ಅಲಂಕಾರ ಒಳ್ಳೆ ಮಾತು ಎಂದು ತಿಳಿಯುವ ಸಜ್ಜನರಿಗೆ ಆ ರೀತಿಯಾಗಿ ತಿಳಿದುಕೊಂಡು ದಾಸರ ಉಕ್ತಿಯಂತೆ ದಾಸರ ಹೇಳಿದಂತೆ ಭಗವದ್ಭಕ್ತರಾದ ಮುಮುಕ್ಷುಗಳಿಗೆ ಭಗವದ್ಭಕ್ತರಾಗಿರುವಂತಹ ಅಂತಹ ಭಕ್ತರಿಗೆ ಉಪದೇಶಗಮ್ಯ ಹರಿಕಥಾನುಸಾರ ಹರಿಯ ಲೀಲಾಮೃತವನ್ನು ಪಾನ ಮಾಡುವಂತಹ ಆ ಪರಮಾತ್ಮನಲ್ಲಿ ಆದರವುಳ್ಳಂತಹ ಆ ಪರಮಾತ್ಮನಲ್ಲಿ ಭಕ್ತಿಯುಳ್ಳಂತಹ ಭಕ್ತಿಯಿಂದ ಕೇಳಿ ಫಲ ಪಡೆಯುವವರಿಗೆ ಈ ಗ್ರಂಥವನ್ನು ಉಪದೇಶ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಶ್ರುತಾಗಮ ವಿದುರ ಭಾವ ಪರಿಶ್ರಮವು ಬಲ್ಲವರಿಗಾನಂದಾಶ್ರುಗಳ ಮಳೆಗರೆಸಿ ಮೈಮರೆಸುವ ಚಮತ್ಕೃತಿಯ ಮಿಶ್ರರಿಗೆ ಮರೆ ಮಾಡಿ ದಿವಿಜರ ಜಸ್ತ್ರದಲ್ಲಿ ಕಾಯ್ದಿಪ್ಪರಿದರೊಳು ಅಪಶ್ರುತಿಗಳು ತಪ್ಪವೇ ನಿಜ ಭಕ್ತಿ ಉಳ್ಳವರಿಗೆ. ಅಶ್ರುತಾಗಮ ವಿದರ ಭಾವ ಹರಿಕಥಾಂಸಾರ ಗ್ರಂಥದ ಭಾವ ಅಂದರೆ ಅಭಿಪ್ರಾಯ ಏನು ಅಂತಂದರೆ, ಅಶ್ರುತಾಗಮ ಹಿಂದೆ ಕೇಳದೇ ಇರುವಂತಹ ಹೊಸದಾಗಿ ನೂತನವಾಗಿರುವಂತಹ ಶಾಸ್ತ್ರವು ಪಂಚರಾತ್ರಾದಿಗಳ ಆಗಮಗಳಿಂದ ಕೂಡಿದೆ. ಇದು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಇದು ಪ್ರಯತ್ನದಿಂದ ಗುರುಗಳ ಮುಖಾಂತರ ಬಲ್ಲವರಿಗೆ ಇದರ ನಿಜಾರ್ಥವನ್ನು ತಿಳಿದವರಿಂದ ತಿಳಿದುಕೊಂಡಾಗ ಇದರ ಅರ್ಥ ತಿಳಿಯುತ್ತೆ. ಸಕಲ ಶಾಸ್ತ್ರಾರ್ಥ ವಿಚಾರಪೂರ್ವಕ ತಿಳಿದ ಜ್ಞಾನಿಗಳಿಗೆ ಆನಂದಾಶ್ರುಗಳ ಮಳೆಗರೆಸಿ ಈ ಪದ್ಯ ಏನು ಮಾಡುತ್ತೆ ಅಂದರೆ, ಇಲ್ಲಿರುವಂತಹ ಪ್ರತಿಯೊಂದು ಪದ್ಯಗಳು ಆನಂದಪೂರ್ವಕ ಅರ್ಥಪೂರ್ವಕವಾಗಿ ಪಠಿಸುವ ಕಾಲದಲ್ಲಿ ಕಣ್ಣಿಂದ ತಾನೇ ಆನಂದಾಶ್ರುಗಳು ಬರುತ್ತಂತೆ. ಮಳೆಗರೆಸಿ ಮಳೆಯಂತೆ ಏಕಧಾರೆಯಾಗಿ ಕಣ್ಣಿನಿಂದ ಆ ನೀರು ಹನಿಗಳು ಸುರಿಯುತ್ತಾ ಮೈಮರೆದು ಮೈ ಮೇಲೆ ಎಚ್ಚರವಿಲ್ಲದೆ ಪರಮಾತ್ಮ ಜಗನ್ನಾಥ ವಿಠ್ಠಲ ಎಂದು ಮೈಮರೆಸುವುದು. ಇದರ ಚಮತ್ಕೃತಿಯ ಜ್ಞಾನಿಗಳೇ ತಿಳಿಯುವುದಾದರೂ ಆಶ್ಚರ್ಯವೇಂದರೆ ಮಿಶ್ರರಿಗೆ ಮರೆ ಮಾಡಿ ಇದಮ್ಮಿತ್ತಂ ಹರಿ ಸರ್ವೋತ್ತಮ ಅಂತ ತಾರತಮ್ಯ ಜ್ಞಾನವಿಲ್ಲದೆ ಇರುವಂಥವರಿಗೆ ಇದೇನು ತಿಳಿಯೋದೇ ಇಲ್ಲ. ಸಂಶಯಾಸಕ್ತರಿಗೆ ಇದು ಯಾವುದು ತಿಳಿಯೋದೇ ಇಲ್ಲ. ದಿವಿಜರು ದೇವತೆಗಳು ಆಜಸ್ಸಲ್ಲಿ ಬೇಗನೆ ತ್ವರೆ ಮಾಡಿ ಮರೆ ಮಾಡಿ ಅವರ ಜ್ಞಾನಕ್ಕೆ ತಿಳಿಯುವಂತೆ ಮುಸುಕು ಹಾಕ್ತಾರಂತೆ. ನಿಜ ಭಾವವನ್ನು ತೋರಿಸದೆ ಇದನ್ನು ಕಾಯ್ದಿಟ್ಟಿದ್ದಾರೆ, ರಕ್ಷಿಸ್ತಾ ಇದ್ದಾರೆ. ನಿಜ ಭಕ್ತರಿಗೆ ಮಾತ್ರ ತಿಳಿಯುವಂತೆ ಅವರಿಗೆ ಇರುವಂತೆ ಕಾಪಾಡ್ತಾ ಇದ್ದಾರೆ. ಅಂದರೆ ನಿಜ ಭಕ್ತಿಯುಳ್ಳವರಿಗೆ ನಿಜವಾದ ನಿರ್ಮಲವಾದ ಪರಮಾತ್ಮನಲ್ಲಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಅತಿ ಪ್ರೇಮವಾದ ಆದರ ಅತಿಶಯವಾಗಿರುವಂತಹ ಭಕ್ತಿಯುಳ್ಳವರೇ ನಿಜವಾದ ಭಕ್ತರು. ಇಂತಹ ನಿಜವಾದ ಭಕ್ತಿಯುತರಿಗೆ ಉಪಶ್ರುತಿಗಳು ಉಪವೇದ ಆಗಮಾರ್ಥಗಳ ಅರ್ಥವು ಮತ್ತು ಸೂತ್ರಾರ್ಥ ಮಧ್ವಶಾಸ್ತ್ರಾರ್ಥ ಈ ಗೂಢಾರ್ಥಗಳು ತಿಳಿದೆ ಅವ್ರಿಗೆ ತಿಳಿಯೋದಿಲ್ಲ. ಆದರೆ ಪರಮಾತ್ಮನ ಭಕ್ತರಿಗೆ ಇದೆಲ್ಲ ತಿಳಿಯುತ್ತೆ ಅಂತ ಹೇಳಿ ಹೇಳ್ತಾರೆ. ಅವರಿಗೆಲ್ಲ ಇದು ಗೋಚರ ಆಗ್ತಾ ಇದೆ ಅಂದರೆ ತಿಳಿಯುತ್ತೆ ಅವರಿಗೆ ಅಂತ. ನಿಜವಾದ ಅರ್ಥ ಯಾವುದು ಏನು ಅಂತ ಹೇಳಿ ಗೊತ್ತಾಗುತ್ತೆ. ನಿತ್ಯ ನಿಜ ಜನ ನೆಚ್ಚ ನೆಲಗೊಂಡಚ್ಚ ಭಾಗ್ಯವು ಪೆಚ್ಚ ಪೇರ್ಮೆಯು ಕೆಚ್ಚ ಕೇಳ್ಮನ ಮೆಚ್ಚ ಮಲವರ ಮುಚ್ಚಲೆಂದೆನುತಾ ಉಚ್ಚವಿಗಳಿಗೆ ಪೊಚ್ಚ ಪೊಸದೆನಗುಚ್ಚರಿಸಿದಿ ಸುಚ್ಚರಿತೆಯ ಉಚ್ಚರಿಸಿರಿ ವತ್ಸಲಾಂಚನ ಮೆಚ್ಚಲೇನರಿದು. ನಿತ್ಯ ನಿಜ ಜನ, ನಿತ್ಯ ಅಂದರೆ ಯಾವಾಗಲೂ ಸ್ಥಿರ ಮನಸ್ಸಿನಿಂದ ಇರುವಂತಹ ಸ್ಥಿರ ಮನಸ್ಕರಾಗಿರುವಂತಹ ಭಕ್ತ ಜನರು ನೆಚ್ಚ ನೆಲೆಗೊಂಡ ಅಚ್ಚ ಭಾಗ್ಯವು ವಿಶ್ವಾಸದಿಂದ ನಂಬಿಕೆಯಿಂದ ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ನೆಲೆಗೊಂಡರೆ, ದೃಢವಾಗಿ ತಿಳಿದುಕೊಂಡರೆ ಅಚ್ಚ ಭಾಗ್ಯವು ಶುದ್ಧವಾಗಿರುವಂತಹ ಭಾಗ್ಯ ಸಂಪತ್ತು ಎಂಥದ್ದು ಅಂತಂದರೆ ಜ್ಞಾನ ಸಂಪತ್ತು. ಪೆಚ್ಚ ಪೇರ್ಮೆಯು
ಪೇರ್ಮಿ ಅಂದರೆ ಕೀರ್ತಿ, ಅಂದರೆ ಭಗವದ್ಭಕ್ತನೆಂಬ ಕೀರ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ದಯವೆಂಬ ಪ್ರಸಾದವು ಹೆಚ್ಚಾಗುತ್ತೆ. ಇಂತು ಸ್ಥಿರ ಮನಸ್ಕರಾಗಿರುವಂಥ ಭಗವದ್ಭಕ್ತರಿಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗತ್ತೆ. ಅದರ ವಿರುದ್ಧವಾಗಿರುವಂಥ ಕೆಚ್ಚ ಕೇಳ್ಮನ ಮೆಚ್ಚ ಕಠಿಣ ಹೃದಯರಾಗಿರುವಂಥ ಕೆಟ್ಟ ಜನರಿಗೆ ಮನಮೆಚ್ಚರು ಅವರಿಗೆ ಸೇರೋದೇ ಇಲ್ಲಂತೆ. ಅವ್ರಿಗೆ ಸೇರೋದೇ ಇಲ್ಲ. ಅಜ್ಞಾನಿಗಳು ಅಂದರೆ ಮನಸ್ಸಿನಲ್ಲಿ ರಜೋತಮ ಉಳ್ಳಂತಹವರಿಗೆ ಮರೆ ಮಾಡಿ ಇದನ್ನು ಹೇಳಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಮುಚ್ಚಲೆಂದೇನುತ್ತ ಮರೆ ಮಾಡಿರಿ, ಗೋಪ್ಯವನ್ನು ಹೇಳಬೇಡ್ರಿ ಅಂತ ಬೇಡ್ಕೊತಾ ಇದ್ದಾರೆ. ಭಗವದ್ಭಕ್ತರಿಗೆ ಮಾತ್ರ ಇದನ್ನು ಹೇಳಿಕ್ಕೆ ಹೋಗ್ರಿ, ಸುಮ್ಮನೆ ನಿಂತಲ್ಲಿ ಕೂತಲ್ಲಿ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನಾಳೆ ನೋಡೋಣಂತೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.